ಹಾಯ್ ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ಕರ್ನಾಟಕದ ಚಳುವಳಿ ಬಗ್ಗೆ ತಿಳಿದುಕೊಳ್ಳೋಣ. ಕರ್ನಾಟಕ ಚಳುವಳಿಯಲ್ಲಿ ಕೆಲವೊಂದು ದಂಗೆಗಳು ನಡೆಯುತ್ತವೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ಅಹಿಂಸಾತ್ಮಕ ಚಳುವಳಿಗಳು, ಮುಂಡರಗಿ ಬಂಡಾಯ, ಆಮೇಲೆ ಶಿವಪುರ ಧ್ವಜ ಸತ್ಯಾಗ್ರಹ, 1938ರ ವಿದುಷತ್ವ ದುರಂತ, ಆಮೇಲೆ ಈಸೂರು ದುರಂತ ಬಗ್ಗೆ ತಿಳಿದುಕೊಳ್ಳೋಣ. ಕರ್ನಾಟಕದಲ್ಲಿ ಕೊಪ್ಪಳ ದಂಗೆಯು 1819ರಲ್ಲಿ ನಡೆಯಿತು. ಈ ಕೊಪ್ಪಳ ದಂಗೆಯ ನಾಯಕತ್ವ ವಹಿಸಿಕೊಂಡಿದ್ದವರು ಅಂದರೆ ವೀರಪ್ಪ ನಾಯಕ ಈ ದಂಗೆಯನ್ನು ಎದ್ದನು. ಈ ಬ್ರಿಟಿಷ್ ಅಧಿಕಾರಿ ಮೇಜರ್ ಬ್ಲೇಸರ್ ಈ ದಂಗೆಯನ್ನು ಹತ್ತಿಕ್ಕಿದನು. ಕೊಪ್ಪಳದ ದಂಗೆಯನ್ನು ಎದ್ದಂತಹ ನಾಯಕ ಯಾರೆಂದರೆ ವೀರಪ್ಪ ನಾಯಕ. ಇದರ ಬ್ರಿಟಿಷ್ ಅಧಿಕಾರಿ ಮೇಜರ್ ಬ್ಲೇಸರ್ ಎಂಬುವರು ಈ ದಂಗೆಯನ್ನು ಹತ್ತಿಕ್ಕಿದನು. ಈ ದಂಗೆ ನಡೆದಿರುವುದು 1819ರಲ್ಲಿ ಈ ದಂಗೆ ನಡೆದಿತ್ತು. ನೆಕ್ಸ್ಟ್, ಸಿಂದಗಿ ಬಂಡಾಯ. ಕ್ರಿಸ್ತ ಶಕ 1824ರಲ್ಲಿ ಸಿಂದಗಿ ಬಂಡಾಯ. ಸಿಂದಗಿಯಲ್ಲಿ ಬ್ರಿಟಿಷ್ ಕಂದಾಯದ ವಿರುದ್ಧ ದಿವಾಕರ್ ದೀಕ್ಷಿತ್ ಮತ್ತು ದೇಶಪಾಂಡೆ ಇಬ್ಬರು ಬ್ರಿಟಿಷರ ಕಂದಾಯದ ವಿರುದ್ಧ ದಂಗೆ ಎದ್ದರು. ಸ್ವತಃ ತಾವೇ ಕಂದಾಯ ಸಂಗ್ರಹಿಸಿದಾಗ ಬ್ರಿಟಿಷ್ ಅಧಿಕಾರಿ ಸ್ಟೀವೆನ್ಸನ್ ಇವರನ್ನು ಬಂಧಿಸಿ ಶಿಕ್ಷೆಗೆ ಒಳಪಡಿಸಿದರಂತೆ. ನೆಕ್ಸ್ಟ್, ಕಿತ್ತೂರಿನ ಬಂಡಾಯ. ಕ್ರಿಸ್ತ ಶಕ 1824ರಲ್ಲಿ ನಡೆಯಿತು. ಕಿತ್ತೂರಿನ ರಾಣಿ ಚೆನ್ನಮ್ಮ ಕಾಕತೀಯ ದೌಳಪ್ಪ ಗೌಡ ಮತ್ತು ಪದ್ಮಾವತಿಯ ಮಗಳಾಗಿದ್ದಳು. ಕಿತ್ತೂರು ದೇಸಾಯಿ ಮಲ್ಲಸರ್ಜನಿಗೆ ವೀರಮ್ಮ ಮತ್ತು ಚೆನ್ನಮ್ಮ ಎಂಬ ಇಬ್ಬರು ಪತ್ನಿಯರಿದ್ದರು. ಈ ಪತ್ನಿಯರು 1816ರಲ್ಲಿ ಮಲ್ಲಸರ್ಜ ತೀರಿಕೊಂಡಿದ್ದಾಗ ಹಿರಿಯ ರಾಣಿ ವೀರಮ್ಮಳ ಮಗನಾದಂತಹ ಶಿವಲಿಂಗ ರುದ್ರಸರ್ಜ ಅಧಿಕಾರಕ್ಕೆ ಬಂದನು. ಇವನು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾಗ ಬಾಳಪ್ಪ ಗೌಡರ ಮಗ ಶಿವಲಿಂಗಪ್ಪನನ್ನು ಚೆನ್ನಮ್ಮ ದತ್ತು ತೆಗೆದುಕೊಂಡಿರ್ತಾಳೆ. ಧಾರವಾಡದ ಕಲೆಕ್ಟರ್ ಆಗಿರುವಂತಹ ಥ್ಯಾಕರ್ ಇದನ್ನು ವಿರೋಧಿಸಿದ್ದಾರೆ. ಕಿತ್ತೂರು ದೇಸಾಯಿ ಮಲ್ಲಸರ್ಜನಿಗೆ ವೀರಮ್ಮ ಚೆನ್ನಮ್ಮ ಎಂಬ ಇಬ್ಬರು ಪತ್ನಿಯರಿದ್ದರು. 1816ರಲ್ಲಿ ಮಲ್ಲಸರ್ಜನು ತೀರ್ಕೊಂಡಾಗ ಇವರ ಹಿರಿಯ ರಾಣಿಯಾಗಿರುವಂತಹ ವೀರಮ್ಮಳ ಮಗ ಶಿವಲಿಂಗ ರುದ್ರಸರ್ಜ ಇವರು ಅಧಿಕಾರಕ್ಕೆ ಬಂದಿರ್ತಾರೆ. ಈ ಶಿವಲಿಂಗ ರುದ್ರಸರ್ಜನ ಅಕಾಲಿಕ ಮರಣ ಆಗುತ್ತೆ. ಆದ್ದರಿಂದ ಚೆನ್ನಮ್ಮ ಬಾಳಪ್ಪ ಗೌಡ ಮಗನಾಗಿರುವಂತಹ ಶಿವಲಿಂಗಪ್ಪನನ್ನು ದತ್ತು ಪಡೆದಿರ್ತಾಳೆ. ಬಟ್ ಇವರು ಧಾರವಾಡದ ಕಲೆಕ್ಟರ್ ಆದಂತಹ ಥ್ಯಾಕರ್ ಇದನ್ನು ವಿರೋಧ ಮಾಡಿ ಬ್ರಿಟಿಷ್ ಅಧಿಕಾರಿ ಥ್ಯಾಕರ್ನನ್ನು ಅಮಟೂರಿನ ಬಾಳಪ್ಪ ಗೌಡ ಕೊಲೆ ಮಾಡಿದನು. ವಿರೋಧ ಮಾಡಿರ್ತಾರೆ. ದತ್ತು ಪದ್ಧತಿಯನ್ನು ವಿರೋಧ ಮಾಡಿದ್ದ ಕಲೆಕ್ಟರ್ ಯಾರು ಅಂತಂದರೆ ಥ್ಯಾಕರ್ ಅವರು ಈ ದತ್ತು ಪದ್ಧತಿಯನ್ನು ವಿರೋಧ ಮಾಡಿದ್ದರಿಂದ ಬಾಳಪ್ಪ ಗೌಡ ಇವರನ್ನು ಕೊಲೆ ಮಾಡಿರ್ತಾರೆ. ಮಲ್ಲಪ್ಪ ಶೆಟ್ಟಿ ಮತ್ತು ವೆಂಕಣ್ಣಗೌಡ ಎಂಬ ದೇಶದ್ರೋಹಿಗಳ ಸಹಾಯದಿಂದ ಡಿಸೆಂಬರ್ 31, 1824ರಲ್ಲಿ ಚೆನ್ನಮ್ಮಳನ್ನು ಬಂಧಿಸಿ ಬೈಲು ಹೊಂಗಲದ ಸೆರೆಮನೆಯಲ್ಲಿ ಇಟ್ಟಿದ್ದರು. 1829ರಲ್ಲಿ ಅವಳು ಅಲ್ಲಿಯೇ ಮರಣ ಹೊಂದಿದಳು. 1829ರಲ್ಲಿ ಚೆನ್ನಮ್ಮ ಮರಣ ಹೊಂದಿರುತ್ತಾಳೆ. ನೆಕ್ಸ್ಟ್, ಕಿತ್ತೂರು ಬ್ರಿಟಿಷರ ವಶಪಡಿಸಿಕೊಂಡು ಆಡಳಿತ ಮುಂದುವರಿಸಬೇಕೆಂಬ ಯೋಜನೆಯಲ್ಲಿ ಸಂಗೊಳ್ಳಿ ರಾಯಣ್ಣ ದಂಗೆಗೆ ಮುಂದಾಗಿರ್ತಾನೆ. ಸಂಗೊಳ್ಳಿ ರಾಯಣ್ಣ ಧಾರವಾಡದ ಬೆಂಚಿಹಳ್ಳದಲ್ಲಿ ಸ್ನಾನ ಮಾಡುವ ಸಂದರ್ಭದಲ್ಲಿ ಬಾಳಪ್ಪ ರಂಗಗೌಡ ಎಂಬ ದೇಶದ್ರೋಹಿಯ ಸಹಾಯದಿಂದ ಬ್ರಿಟಿಷರು ಬಂಧಿಸಿರ್ತಾರೆ. 1831ರಲ್ಲಿ ಜನವರಿ 26ರಂದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು. ಸಂಗೊಳ್ಳಿ ರಾಯಣ್ಣನಿಗೆ ಯಾವಾಗ ಗಲ್ಲಿಗೇರಿಸಲಾಯಿತು ಅಂದರೆ 1831 ಜನವರಿ 26ರಂದು ಬೆಳಗಾವಿಯ ಖಾನಾಪುರದ ತಾಲೂಕಿನ ನಂದಗಡ ಗ್ರಾಮದಲ್ಲಿ ಗಲ್ಲಿಗೇರಿಸಿದ್ರಂತೆ. ಈಗ ಕಿತ್ತೂರಿನ ಬಂಡಾಯ ಆಯಿತು. ನೆಕ್ಸ್ಟ್, ಕೊಡಗಿನ ಬಂಡಾಯ. ಕೊಡಗಿನ ಬಂಡಾಯವು 1834ರಲ್ಲಿ ನಡೆಯಿತು. ಕೊಡಗಿನ ಚಿಕ್ಕ ಪ್ರಾಂತ್ಯವಾಗಿದ್ದು ಇದು ಅಲ್ಲಿನ ಮುಖ್ಯಸ್ಥನಾದಂತಹ ಚಿಕ್ಕ ವೀರರಾಜೇಂದ್ರ ಒಡೆಯನನ್ನು ಬ್ರಿಟಿಷ್ ಉಚ್ಚಾಟನೆ ಮಾಡಿದರು. ಇದನ್ನು ವಿರೋಧಿಸಿ ಕಲ್ಯಾಣಸ್ವಾಮಿ ಮತ್ತು ಅಪರಾಂಪರ ಸ್ವಾಮಿಗಳು ಬಂಡಾಯವೆದ್ದರು. ದೇಶದ್ರೋಹಿಗಳಾದಂತಹ ಭೂಪಣ ಮತ್ತು ಪೊನ್ನಪ್ಪರ ಕುತಂತ್ರದಿಂದ ಈ ಬಂಡಾಯಗಾರರನ್ನು ಬಂಧಿಸಿ ಗಲ್ಲಿಗೇರಿಸಲಾಯಿತು. ಕೊಡಗಿನ ಬಂಡಾಯ 1834. ಅದೇ ರೀತಿ ಕಿತ್ತೂರಿನ ಬಂಡಾಯ ಆಗಿರೋದು 1824. ನೆಕ್ಸ್ಟ್,
ಕೊಪ್ಪಳ ದಂಗೆ ಆಗಿರೋದು 1819ರಲ್ಲಿ, ಸಿಂದಗಿ ಬಂಡಾಯ ಆಗಿರೋದು 1824ರಲ್ಲಿ, ಹಲಗಲಿ ಬೇಡರ ದಂಗೆ 1854, ಕೊಡಗಿನ ಬಂಡಾಯ 1834 ಹಲಗಲಿ ಬೇಡರ ದಂಗೆ ನಡೆಯಿತು. ಕ್ರಿಸ್ತಶಕ 1857ರಲ್ಲಿ. 1857 ಸೆಪ್ಟೆಂಬರ್ 11ರಂದು ಬ್ರಿಟಿಷರ ನಿಶಸ್ತ್ರೀಕರಣ ಕಾಯ್ದೆ ಜಾರಿಗೆ ತಂದರು. ಶಸ್ತ್ರಾಸ್ತ್ರಗಳನ್ನು ಹೊಂದಲು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅನುಮತಿ ಅಗತ್ಯ ಎಂದು ಹೇಳಿದರು. ಈ ದಂಗೆಗೆ ಕಾರಣವಾಯಿತು. ಈ ದಂಗೆಯು ಬಾಬೂಜಿ ನಿಂಬಾಳ್ಕರ್ ನೇತೃತ್ವದಲ್ಲಿ ಜಗಡ, ಬಾಳ್ಯ, ರಾಮ ಮತ್ತು ಹನುಮ ಸೇರಿಕೊಂಡು ಮುಂದಾಳತ್ವವನ್ನು ವಹಿಸಿಕೊಂಡಿದ್ದರು. ಹಲಗಲಿ ಬೇಡರ ದಂಗೆಯ ಮುಂದಾಳತ್ವವನ್ನು ವಹಿಸಿಕೊಂಡಿರುವುದೆಂದರೆ ಜಗಡ, ಬಾಳ್ಯ, ರಾಮ ಮತ್ತು ಹನುಮ. ನೆಕ್ಸ್ಟ್, ಇವರಿರುವ ಗ್ರಾಮಕ್ಕೆ ಬ್ರಿಟಿಷ್ ಅಧಿಕಾರಿಗಳಾದಂತಹ ಕರ್ನಲ್ ಸೆಟನ್ಕರ್ ಮತ್ತು ಮಾಲ್ಕಮ್ ಅವರು ಭೇಟಿ ನೀಡಿ ಶಸ್ತ್ರಾಸ್ತ್ರಗಳನ್ನು ಬ್ರಿಟಿಷ್ ಸರ್ಕಾರಕ್ಕೆ ಒಪ್ಪಿಸಲು ಕರೆ ನೀಡಿದರು. ಆದರೆ ಬೇಡರು ಒಪ್ಪದೇ ಇರುವ ಕಾರಣ ಇವರ ಗುಡಿಸಲುಗಳಿಗೆ ಬೆಂಕಿ ಹಚ್ಚಿದರು. ಬೇಡರು ಸ್ವಾಭಿಮಾನಿಗಳಾಗಿದ್ದರಿಂದ ಗುಡಿಸಲಿನಿಂದ ಹೊರಬರದೆ ಬೆಂಕಿಯಲ್ಲಿ ದಹನವಾದರಂತೆ. ಎಂ. ವಿ. ಕೃಷ್ಣರವರ ಪ್ರಕಾರ ಒಂದೂರಿನ ಜನ ಸಮುದಾಯವು ಭಾರತೀಯ ಸ್ವಾತಂತ್ರ್ಯದ ಬಲಿಪೀಠದ ಮುಂದೆ ಧಗಧಗಿಸುವ ಅಗ್ನಿಜ್ವಾಲೆಯಲ್ಲಿ ಹೊತ್ತಿ ಹುರಿದ ದೃಷ್ಟಾಂತ ದೊರೆಯುವುದು ಕನ್ನಡ ನಾಡಿನಲ್ಲಿ ಮಾತ್ರ ಎಂದು ಹೇಳಿದ್ದಾರೆ. ಎಂ. ವಿ. ಕೃಷ್ಣರವರು ಒಂದೂರಿನ ಜನ ಸಮುದಾಯವು ಭಾರತೀಯ ಸ್ವಾತಂತ್ರ್ಯದ ಬಲಿಪೀಠದ ಮುಂದೆ ಧಗಧಗಿಸುವ ಅಗ್ನಿಜ್ವಾಲೆಯಲ್ಲಿ ಹೊತ್ತಿ ಹುರಿದ ದೃಷ್ಟಾಂತ ದೊರೆಯುವುದು ನಮ್ಮ ಕನ್ನಡ ನಾಡಿನಲ್ಲಿ ಮಾತ್ರ ಎಂದು ಹೇಳಿದ್ದಾರೆ. ಯಾವುದ್ರ ಬಗ್ಗೆ ಹೇಳಿದ್ದಾರೆ ಅಂದರೆ ಹಲಗಲಿ ಬೇಡರ ದಂಗೆಯ ಬಗ್ಗೆ ಹೇಳಿದ್ದಾರೆ. ನಡೆದಿರೋದು 1857ರಲ್ಲಿ. ನೆಕ್ಸ್ಟ್, ಕಿತ್ತೂರಿನ ಬಂಡಾಯ ನಡೆದಿರೋದು 1824ರಲ್ಲಿ. ಕೊಡಗಿನ ಬಂಡಾಯ ನಡೆದಿರೋದು 1834ರಲ್ಲಿ. ಆಮೇಲೆ ಸುರಪುರದ ದಂಗೆ ಇದು ನಡೆದಿರೋದು 1857ರಲ್ಲಿ. ಹಲಗಲಿ ಬೇಡರ ದಂಗೆ ನಡೆದಿರೋದು 1857 ಆದಮೇಲೆ 1858ರಲ್ಲಿ ಸುರಪುರದ ದಂಗೆ ನಡೆಯಿತು. ಈ ದಂಗೆಯು ನಾಯಕ ರಾಜ ವೆಂಕಟಪ್ಪ ನಾಯಕ ಬ್ರಿಟಿಷರ ವಿರುದ್ಧ ದಂಗೆ ಎದ್ರು. ಈತ ಕಾನ್ಪುರದ ನಾನಾ ಸಾಹೇಬ ಮತ್ತು ಜಮಖಂಡಿಯ ಘಟವರ್ಧನನ ಸ್ನೇಹ ಬೆಳೆಸಿದನು. ಇವರ ಸಹಾಯದಿಂದ ಬ್ರಿಟಿಷ್ ಅಧಿಕಾರಿಯಾದಂತಹ ನಿಬೋರಿಯನ್ನನ್ನು ಕೊಂದನು. ರಾಜ ವೆಂಕಟಪ್ಪ ನಾಯಕನಿಗೆ ಆತನ ಆಪ್ತ ಸ್ನೇಹಿತರಾದಂತಹ ವಾಘನೇರಿಯ ಭೀಮರಾಯ ಮೋಸ ಮಾಡಿದನು. ರಾಜ ವೆಂಕಟಪ್ಪ ನಾಯಕನಿಗೆ ಯಾರು ಮೋಸ ಮಾಡಿದ್ದಾರೆ ಅಂದರೆ ವಾಘನೇಗಿರಿಯ ಭೀಮರಾಯ ಮೋಸ ಮಾಡಿದರಂತೆ. ಇದರಿಂದ ಈ ದಂಗೆ ವಿಫಲವಾಯಿತು. ನೆಕ್ಸ್ಟ್, ನರಗುಂದದ ದೇಸಾಯ ಬಂಡಾಯ. ನರಗುಂದ ದೇಸಾಯದಲ್ಲಿ ಬಾಬಾ ಸಾಹೇಬ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ವಿರುದ್ಧ ದಂಗೆ ಎದ್ದನು. ಈ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿ ಮಾಲ್ಮನನ್ನು ಕೊಂದು ಹಾಕಿದರು. ದೇಶದ್ರೋಹಿಗಳಾದಂತಹ ಬನಿಯಾ ಬಾಪು ಮತ್ತು ಕೃಷ್ಣಪ್ಪರ ಸಹಾಯದಿಂದ ಇವರನ್ನು ಬಂಧಿಸಿ ಬ್ರಿಟಿಷರು ಗಲ್ಲಿಗೇರಿಸಿದರು. ನರಗುಂದ ದೇಸಾಯ ಬಾಬಾ ಸಾಹೇಬರಿಗೆ ದೇಶದ್ರೋಹಿಗಳಾದಂತಹ ಯಾರು ಅಂದರೆ ಬನಿಯಾ ಮತ್ತು ಕೃಷ್ಣಪ್ಪ ಸಹಾಯದಿಂದ ಬ್ರಿಟಿಷರು ಇವರಿಗೆ ಬಂಧಿಸಿ ಗಲ್ಲಿಗೇರಿಸಿದರಂತೆ. ನೆಕ್ಸ್ಟ್, ಮುಂಡೂರಿಗೆ ಬಂಡಾಯ 1858ರಲ್ಲಿ. ಮುಂಡೂರಿಗಿಯ ನಾಯಕತ್ವವನ್ನು ವಹಿಸಿಕೊಂಡಿರೋರು ಭೀಮರಾಯ. ಈ ದಂಗೆ ಹೇಳಿದನು. ಹರಪನಹಳ್ಳಿ ಮತ್ತು ಬಳ್ಳಾರಿಯ ತಹಶೀಲ್ದಾರನಾಗಿದ್ದ ಬ್ರಿಟಿಷ್ ಅಧಿಕಾರಿಯ ದಬ್ಬಾಳಿಕೆ ವಿರುದ್ಧ ಎದ್ದನು. ಗದಗ ಮತ್ತು ಕೊಪ್ಪಳ ಮೇಲೆ ದಾಳಿ ಮಾಡಿ ಅಲ್ಲಿನ ಖಜಾನೆ ಲೂಟಿ ಮಾಡಿದನು. ಕೊಪ್ಪಳದಲ್ಲಿ ಬ್ರಿಟಿಷರು ಎದುರಾದಾಗ 1858 ಜೂನ್ 1ರಂದು ತಾನೇ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡವರಂದರೆ ಮುಂಡೂರಿಗೆ ಭೀಮರಾಯ. ಈ ದಂಗೆ ನಡೆದಿರೋದು 1858ರಲ್ಲಿ. ನೆಕ್ಸ್ಟ್, 1857ರಲ್ಲಿ ಹಲಗಲಿ ಬೇಡರ ದಂಗೆ ನಡೆಯಿತು. ಆಮೇಲೆ ಸುರಪುರದ ದಂಗೆ ನಡೆದಿರೋದು 1858ರಲ್ಲಿ. ಮುಂಡೂರಿಗೆ ಭೀಮರಾಯ ದಂಗೆ ಎದ್ದಿರೋದು 1858ರಲ್ಲಿ. ಕರ್ನಾಟಕದಲ್ಲಿ ಅಹಿಂಸಾತ್ಮಕ ಚಳವಳಿಗಳು ಯಾವ ಥರ ಇದ್ವು ಅಂದರೆ 1907ರಲ್ಲಿ ಹನುಮಂತರಾವ್ ಮತ್ತು ಗೋವಿಂದರಾವ್ ಯಾಳಗಿ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಮ್ಯಾಜಿನಿ ಕ್ಲಬ್ ಸ್ಥಾಪನೆ ಆಯಿತು. 1916ರಲ್ಲಿ ಧಾರವಾಡ, ಬೆಳಗಾವಿಯಲ್ಲಿ ಬಾಲಗಂಗಾಧರ ತಿಲಕರ ಪ್ರಭಾವದಿಂದ ಕರ್ನಾಟಕದಲ್ಲಿ ಹೋಮ್ ರೂಲ್ ಚಳವಳಿ ಪ್ರಾರಂಭವಾಯಿತು. ಹೋಮ್ ರೂಲ್ ಚಳವಳಿ ಯಾವಾಗ ಪ್ರಾರಂಭವಾಯಿತು? 1916ರಲ್ಲಿ. ಎಲ್ಲಿ ಪ್ರಾರಂಭವಾಯಿತು ಅಂದರೆ ಧಾರವಾಡ ಮತ್ತು ಬೆಳಗಾವಿಯಲ್ಲಿ ಪ್ರಾರಂಭವಾಯಿತು. ಯಾರ ಪ್ರಭಾವದಿಂದ ಪ್ರಾರಂಭವಾಯಿತು ಅಂದರೆ ಬಾಲಗಂಗಾಧರ ತಿಲಕರ ಪ್ರಭಾವದಿಂದ ಪ್ರಾರಂಭವಾಯಿತು. ನೆಕ್ಸ್ಟ್, 1922ರಲ್ಲಿ ಗಂಗಾಧರರಾವ್ ದೇಶಪಾಂಡೆಯವರು ಬೆಂಗಳೂರಿನಲ್ಲಿ ಚರಕ ಸಂಘ ಸ್ಥಾಪನೆ ಮಾಡಿದರು.
ಯಾರು ಸ್ಥಾಪನೆ ಮಾಡಿದರು, ಸ್ಥಾಪನೆ ಮಾಡಿದರು ಅಂದರೆ ಚರಕ ಸಂಘವನ್ನು ಸ್ಥಾಪಿಸಿದವರು ಗಂಗಾಧರರಾವ್ ದೇಶಪಾಂಡೆ. ಯಾವಾಗ ಅಂದರೆ 1922ರಲ್ಲಿ. ನೆಕ್ಸ್ಟ್ 1923ರಲ್ಲಿ NS ಹರ್ಡಿಕರ್ ಅವರು ಹುಬ್ಬಳ್ಳಿಯಲ್ಲಿ ಸೇವಾದಳ ಸ್ಥಾಪನೆ ಮಾಡಿದರು. ಸೇವಾದಳವನ್ನು ಸ್ಥಾಪನೆ ಮಾಡಿದವರು NS ಹರ್ಡಿಕರ್. ಯಾವಾಗ ಅಂದರೆ 1923ರಲ್ಲಿ. 1922ರಲ್ಲಿ ಗಂಗಾಧರರಾವ್ ದೇಶಪಾಂಡೆ ಬೆಂಗಳೂರಿನಲ್ಲಿ ಚರಕ ಸಂಘ ಸ್ಥಾಪಿಸಿದರು. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಚೆನ್ನಾಗಿ ಇನ್ನೊಂದು ಬಾರಿ ಕೇಳಿ. ನೆಕ್ಸ್ಟ್ 1924ರಲ್ಲಿ 39ನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯಿತು. ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಎಲ್ಲರಿಗೂ ಗೊತ್ತಿರುತ್ತೆ, ಮಹಾತ್ಮ ಗಾಂಧೀಜಿಯವರು. ನೆಕ್ಸ್ಟ್ ಮುಖ್ಯ ವೇದಿಕೆಗೆ ವಿಜಯನಗರದ ಹೆಬ್ಬಾಗಿಲು ಎಂದು ಕರೆದರು. ಮುಖ್ಯ ವೇದಿಕೆಗೆ ಏನಂತ ಹೆಸರು ನೀಡಿದರು ಅಂದರೆ ವಿಜಯನಗರದ ಹೆಬ್ಬಾಗಿಲು ಎಂದು ಹೆಸರು ನೀಡಿದರು. ಸ್ವಾಗತ ಗೀತೆ ಹಾಡಿದವರು ಗಂಗೂಬಾಯಿ ಹಾನಗಲ್. ಸ್ವಾಗತ ಸಮಿತಿ ಯಾರಾಗಿದ್ದಾರೆ ಅಂದರೆ ಗಂಗಾಧರರಾವ್ ದೇಶಪಾಂಡೆಯವರು. ನೆಕ್ಸ್ಟ್ ಗಂಗಾಧರ್ ದೇಶಪಾಂಡೆಯವರು ಚರಕ ಸಂಘ ಸ್ಥಾಪನೆ ಮಾಡಿರ್ತಾರೆ. ಯಾವಾಗ ಅಂದರೆ 1922ರಲ್ಲಿ. ಗಾಂಧೀಜಿ ಅವರ ಅಧ್ಯಕ್ಷತೆ ವಹಿಸಿದಂತಹ ಏಕೈಕ ಅಧಿವೇಶನ ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನ. ಗಾಂಧೀಜಿಯವರು ಹಿಂದಿಯಲ್ಲಿ ಭಾಷಣ ಮಾಡಿದರು. ಅದನ್ನು ಕನ್ನಡಕ್ಕೆ ಅನುವಾದಿಸಿದವರು ಅಂದರೆ H. ನರಸಿಂಹಯ್ಯ. ಯಾರು? H. ನರಸಿಂಹಯ್ಯ ಕನ್ನಡಕ್ಕೆ ಅನುವಾದ ಮಾಡಿರ್ತಾರೆ. ನೆಕ್ಸ್ಟ್ 1930 ಏಪ್ರಿಲ್ 13ರಂದು ಕರ್ನಾಟಕದ ಅಂಕೋಲದಲ್ಲಿ MP ನಾಡಕರ್ಣಿಯವರ ನೇತೃತ್ವದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಯಿತು. ಕರ್ನಾಟಕದ ಅಂಕೋಲದಲ್ಲಿ ಉಪ್ಪಿನ ಸತ್ಯಾಗ್ರಹ ಯಾವಾಗ ನಡೆಯಿತು ಅಂದರೆ 1930 ಏಪ್ರಿಲ್ 13ರಂದು